ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ. ಇನ್ನೊಂದು ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಪ್ರಿಯ ದೇವಜನರೇ, ದೇವರ ವಾಕ್ಯಗಳು ಪ್ರತಿ ಮುಂಜಾನೆಯಲ್ಲಿ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಆತ್ಮಿಕ ಮನುಷ್ಯನಿಗೆ ಅದು ಬಹಳ ಪ್ರಾಮುಖ್ಯವಾದದ್ದು. ಹಾಗಿರುವಾಗ ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 92ನೇ ಅಧ್ಯಾಯದ 4ನೇ ವಚನದಲ್ಲಿ, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆಯಲ್ಲಿ ವಾಕ್ಯಗಳನ್ನು ಆಲಿಸುವಾಗ ಆ ವಾಕ್ಯಗಳು ನಮ್ಮನ್ನ ಎಷ್ಟರ ಮಟ್ಟಿಗೆ ಉತ್ತೇಜಿಸ್ತದೆ, ಬಲಪಡಿಸುವಂಥದ್ದಾಗಿರ್ತದೆ ಅಂದರೆ, ನಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ಹೆಚ್ಚಾಗಿ ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಅದ್ಭುತ ಕಾರ್ಯಗಳು, ಕೆಲಸಗಳನ್ನು ನಾವು ಗಮನ ಹರಿಸುವುದಕ್ಕೆ ಪ್ರಾರಂಭಿಸ್ತೇವೆ. ಯಾಕೆಂದರೆ ದೇವರ ವಾಕ್ಯ ನಮ್ಮನ್ನ ದೇವರ ಕೆಲಸಗಳ ಕಡೆಗೆ ನಮ್ಮನ್ನ ಅದು ಎಳೆದುಕೊಂಡು ಹೋಗುವಂಥದ್ದಾಗಿರ್ತದೆ. ದೇವರಿಂತಿಂಥ ಕಾರ್ಯಗಳನ್ನು ಮಾಡಿದ್ದಾರೆ, ದೇವರಿಂತಿಂಥ ಅದ್ಭುತಗಳನ್ನು ಮಾಡಿದ್ದಾರೆ, ದೇವರಿಂತಹ ಕಾರ್ಯಗಳನ್ನು ತನ್ನ ಜನರಿಗಾಗಿ ಮಾಡಿದ್ದಾರೆ ಅಂತ ನಮ್ಮನ್ನ, ನಮ್ಮ ಗಮನವನ್ನ ಆ ಕೆಲಸಗಳ ಬಗ್ಗೆ, ಆ ಅದ್ಭುತಗಳ ಬಗ್ಗೆ ನಮ್ಮನ್ನ ಗಮನ ಸೆಳೆಯುವಂಥದ್ದಾಗಿರ್ತದೆ. ಆಗ ನಮ್ಮ ಜೀವಿತದಲ್ಲಿ ನಾವು ಕೂಡ ಎಣಿಸುವುದಕ್ಕೆ ಆರಂಭಿಸ್ತೇವೆ, ಹೌದಲ್ವಾ, ದೇವರು ನನ್ನ ಜೀವಿತದಲ್ಲೂ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ, ನನ್ನ ಬದುಕಿನಲ್ಲೂ ಕೂಡ ಎಷ್ಟೋ ಒಳ್ಳೆ ಕೆಲಸಗಳನ್ನು ದೇವರು ನಡೆಸಿಕೊಟ್ಟಿದ್ದಾರೆ ಅಂತ. ಪ್ರಿಯ ದೇವಜನರೇ, ಪಂಚದ ಕಾರ್ಯಗಳಲ್ಲಿ, ಲೌಕಿಕವಾದ ವಿಚಾರಗಳಲ್ಲಿ ಬರೀ ಸಮಯವನ್ನು ಬೇರ್ಪಡಿಸ್ತಾ ಇದ್ರೆ ನಮಗೆ ಎಂದಿಗೂ ಕೂಡ ದೇವರು ಮಾಡಿರುವ ಒಳ್ಳೆ ಕೆಲಸಗಳ ಬಗ್ಗೆ ನಮ್ಮ ಗಮನ ಹೋಗುವುದಿಲ್ಲ. ಆದರೆ ದೇವರ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸಿ ಹೇಳ್ತಾ ಇದೆ, ನಮ್ಮ ಬದುಕಿನಲ್ಲಿ ನಾವು ದೇವರು ನಮಗಾಗಿ ಮಾಡಿರುವಂಥ ಕೆಲಸಗಳನ್ನ ನಾವು ಎಣಿಸುವುದರಲ್ಲಿ ಸಮಯವನ್ನ ಕಳಿಬೇಕು. ದೇವರು ನಮಗಾಗಿ ಮಾಡಿರುವ ಅದ್ಭುತ ಕ್ರಿಯೆಗಳನ್ನ ನಾವು ಗಮನಿಸಿ ಅದನ್ನು ವರ್ಣಿಸುವುದರಲ್ಲಿ ನಮ್ಮ ಜೀವಿತವನ್ನ ಕಳೆಯಬೇಕು. ಯಾಕೆಂದ್ರೆ ವಾಕ್ಯ ಮಾತನಾಡ್ತಾ ಇದೆ, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಪ್ರಿಯ ದೇವಜನರ, ನಮ್ಮ ಜೀವಿತದಲ್ಲಿ ದೇವರು ಮಾಡುವ ಕೆಲಸ ಎಂಥದ್ದಾಗಿರ್ತದಂತಂದ್ರೆ ನಮ್ಮನ್ನ ಸಂತೋಷಪಡಿಸುವಂಥದ್ದು, ಉತ್ಸಾಹ ಧ್ವನಿಯಲ್ಲಿ ನಿಲ್ಲಿಸುವಂಥದ್ದು ಆಗಿರ್ತದೆ. ದೇವರ ಕೆಲಸ ಎಲ್ಲವೂ ಕೂಡ ನಮ್ಮ ಸಮೃದ್ಧಿಗಾಗಿ, ನಮ್ಮ ಆಶೀರ್ವಾದಕ್ಕಾಗಿ ಇರ್ತದೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ದೇವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ತನ್ನ ಕ್ರಿಯೆಗಳಿಂದ ನಮ್ಮನ್ನ ಸಂತೋಷಗೊಳಿಸುವಂಥವರಾಗ್ತಾರೆ. ಆಗ ನಮ್ಮ ಜೀವಿತದಲ್ಲಿ ನಾವು ಹೆಚ್ಚಾಗಿ ದೇವರ ಕಾರ್ಯಗಳ ಬಗ್ಗೆ, ದೇವರ ಕೆಲಸಗಳ ಬಗ್ಗೆ ಗಮನ ಹರಿಸಬಹುದು. ಈ ಮುಂಜಾನೆಯಲ್ಲೂ ಕೂಡ ದೇವರ ವಾಕ್ಯ ನಿಮ್ಮನ್ನು ನೋಡಿ ಹೀಗೆ ಬಲಪಡಿಸ್ತಾ ಇದೆ, ಯಾವಾಗಲೂ ದೇವರನ್ನ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಲೆಟ್ ಗಾಡ್ ವರ್ಕ್ ಇನ್ ಯುವರ್ ಫ್ಯಾಮಿಲೀಸ್. ಯಾವಾಗಲೂ ನಿಮ್ಮ ಕುಟುಂಬಗಳಲ್ಲಿ ದೇವರು ಕೆಲಸ ಮಾಡುವುದಕ್ಕೆ, ದೇವರ ಹಸ್ತ ಅದ್ಭುತಗಳನ್ನು ನಡೆಸುವುದಕ್ಕೆ, ದೇವರ ಸಹಾಯ ನಿಮ್ಮ ಜೀವಿತದಲ್ಲಿ ಉಂಟಾಗುವುದಕ್ಕೆ ನೀವು ಅವಕಾಶಗಳನ್ನು ಮಾಡಿಕೊಡ್ರಿ. ಆಗ ನಮ್ಮ ಜೀವಿತದಲ್ಲಿ ದೇವರ ಕೆಲಸ ಎಷ್ಟೋ ಸಂತೋಷವನ್ನು ತಂದು ಕೊಡ್ತದೆ, ಉತ್ಸಾಹ ಧ್ವನಿಗಳು ಮೊಳಗ್ತದೆ. ಈ ಮುಂಜಾನೆಯಲ್ಲಿ ಕೂಡ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ಒಪ್ಪಿಸಿಕೊಟ್ಟು ಹೇಳೋಣ, ದೇವರೇ, ಹೌದಪ್ಪ, ನನ್ನ ಜೀವಿತದಲ್ಲಿ ಯಾವಾಗಲೂ ನೀನ್ ಬಂದು ಕೆಲಸ ಮಾಡು. ಯಾಕೆ ಗೊತ್ತಾ, ದೇವರು ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಷ್ಟೇ. ಬರೀ ಪ್ರಪಂಚದ ಕಾರ್ಯಗಳು, ಲೌಕಿಕವಾದ ವಿಚಾರಗಳಲ್ಲೇ ನಮ್ಮ ಸಮಯ ಕಳೀತಾ ಹೋಗ್ತಾ ಇದೆ ಹೊರತು ದೇವರನ್ನ ನನ್ನ ಬದುಕಿನಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶ ಮಾಡಿಕೊಡೋಣ ಅನ್ನುವ ಯಾವ ಆಲೋಚನೆಗಳಲ್ಲಿ ನಾವು ಈ ದಿನಗಳಲ್ಲಿ ನಡೀತಾ ಇಲ್ಲ. ಇವತ್ತು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ, ದೇವರೇ, ಪ್ರತಿದಿನ ನನ್ನಲ್ಲೇನಾದ್ರೂ ಒಂದು ಒಳ್ಳೆ ಕಾರ್ಯ ಆರಂಭವಾಗಬೇಕಂದ್ರೆ ಅದು ನೀನೇ ಆರಂಭಿಸು ಕರ್ತನೆ. ನನ್ನ ಜೀವಿತದಲ್ಲಿ ಏನಾದ್ರೂ ಒಂದು ಆಶೀರ್ವಾದದ ಕೆಲಸ ಪ್ರಾರಂಭಿಸಲ್ಪಡಬೇಕಾದಂದ್ರೆ ಅದು ನಿನ್ನ ಕೈಯೇ ಆರಂಭಿಸಲಿ ಅಂತ ಒಪ್ಪಿಸಿಕೊಡ್ರಿ. ಆಗ ನೀವು ಕೀರ್ತನೆಗಾರನಂತೆ ಹೇಳಬಹುದು, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಇವತ್ತು ಉತ್ಸಾಹ ಧ್ವನಿ ಮಾಡುತ್ತೇನೆ ಅಂತ ಹೇಳ್ಬೋದು. ಒಪ್ಪಿಸಿಕೊಡ್ತೀರಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ನೀನು ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನಮ್ಮನ್ನು ಸಂತೋಷಪಡಿಸಿದ್ದೀರಾ. ನಿನ್ನ ಕೆಲಸಗಳ ದೆಸೆಯಿಂದ ಈ ಮುಂಜಾನೆಯಲ್ಲಿ ಉತ್ಸಾಹ ಧ್ವನಿ ಮಾಡುತ್ತೇವೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ. ಈ ಮುಂಜಾನೆಯಲ್ಲಿ ಕರ್ತನೆ, ಅವರ ಜೀವಿತದಲ್ಲಿ ಅಪ್ಪ ನೀನು ಅವರ ಬದುಕಿನಲ್ಲಿ ಕೆಲಸ ಮಾಡಲಿ, ನಿನ್ನ ಕರ, ನಿನ್ನ ಹಸ್ತ ಅವರಿಗೆ ಸಹಾಯ ಮಾಡಲಿ, ಅದ್ಭುತಗಳನ್ನು ನಡೆಸಲಿ ಅಂತ ಅವರ ಅವಕಾಶಗಳನ್ನು ಮಾಡಿಕೊಡುವಾಗ ಈ ಮುಂಜಾನೆಯಲ್ಲಿ ಅವರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ನೀನು ಮಾಡಿಕೊಡು ಕರ್ತನೆ. ನಿನ್ನ ಕೈ ಅಪ್ಪ ದೊಡ್ಡ ಕಾರ್ಯವನ್ನು ಅವರಿಗಾಗಿ ನಡೆಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಸಂತೋಷಗಳು ಉಂಟು ಮಾಡ್ರಿ, ಉತ್ಸಾಹ ಧ್ವನಿಗಳಲ್ಲಿ ನಿನ್ನ ಮಕ್ಕಳು ಸಮಯ ಕಳೆಯಲಿ.
ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815. God bless you.